ಕವಿದ ಕಥೆಯು ಅರಗದಿಂದ ಕಥೆಯು ನಾನು ಅದೇ ಪರಿಮಳ ಹಳೆದು. ಚಿತ್ರಾ ಚಿತ್ರಾ ಎಲ್ಲಿ ಹೋದ್ಲಪ್ಪ ಇವಳು ಗೊತ್ತಾಗ್ತಾನೆ ಇಲ್ಲ. ಬಾಯಾರಿಕೆ ಆಗ್ತಿದೆ. ಎಷ್ಟ್ ಚೆನ್ನಾಗಿರುತ್ತೆ ನಾನು ಹಾಗೆ ಕೂತ್ಕೊಂಡು ನೀರ್ ಕುಡಿತಾ ಇದ್ರೆ. ಅಯ್ಯಯ್ಯೋ ಸಿಕ್ಕಾಕೊಂಡೆ. ಅಯ್ಯೋ ನನ್ ಎಳ್ನೀರೆಲ್ಲೋಯ್ತಪ್ಪ. ಉಪ್ಪಿ ನನ್ ಎಳ್ನೀರ್ ಹಾರ್ಕೊಂಡು ಅಲ್ಲಿಗೇನಾದ್ರು ಬಂತ? ಎಳ್ನೀರಾ? ನಾನ್ ನೋಡ್ಲಿಲ್ಲಪ್ಪ. ಹೌದಾ? ಹಾಗಿದ್ರೆ ಎಲ್ಲೋಯ್ತಪ್ಪ? ಸದ್ಯ ಈ ಗುಂಡಿ ನನಗೆ ಕೆಲ್ಸ ಕೊಡ್ತು. ಅರೆ ಇದ್ಯಾರ್ದಪ್ಪ ಶಬ್ದ? ಅಯ್ಯೋ ಎಲ್ಲಿಗೆ? ಚಿತ್ರ, ಅಯ್ಯೋ ಬೆಳಿಗ್ಗೆ ಈ ಹಳ್ಳ ಚಿಕ್ಕದಾಗಿತ್ತು, ಇವಾಗ ಹೇಗ್ ದೊಡ್ಡದಾಗೋಯ್ತು? ಈಗಿನ ಬಣ್ಣ ಬಯಲ್ ಮಾಡ್ತೀನಿ. ಉಪ್ಪಿ ನೀನಾ? ಅಮ್ಮ, ಹಿಂದೆ ಒಬ್ಬ ಇದ್ದ ಉಪ್ಪಿ ಅಂತ, ಅವನು ಬೇರೆಯವ್ರಿಗೋಸ್ಕರ ಹಳ್ಳ ತೋಡಿದ್ದ. ಆದ್ರೆ ಆ ಹಳ್ಳದಲ್ಲಿ ಅವನೇ ಬಿದ್ಬಿಟ್ಟ. ಅಮ್ಮ, ಈ ತರ ಒಂದ್ ಘಟನೆ ಆದ್ರೆ ಅದ್ರ ಹಿಂದೆಗಡೆ ಒಂದ್ ಕತೆ ಇದ್ದೇ ಇರುತ್ತೆ. ಇದೆ, ಆದ್ರೆ ಏನಿಲ್ಲ. ಆಯ್ತು ಆಯ್ತು ಹೇಳ್ತೀನಿ. A lesson for the uncle. ಈ ಕಥೆ ವೀರ್ವರ್ಗೆ ಸಂಬಂಧಪಟ್ಟಿದ್ದು. ಅವನ್ಗೆ ಅವನ್ ಚಿಕ್ಕಪ್ಪ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಆದ್ರೆ ಅವ್ರ ಚಿಕ್ಕಪ್ಪ ಹಾತಿ ಸಿಂಗ್ ಹೆಸರಿಗಷ್ಟೇ ಚಿಕ್ಕಪ್ಪ ಆಗಿದ್ರು. ಅವನನ್ನ ಯಾವಾಗ್ಲೂ ಶತ್ರು ತರಾನೇ ನೋಡ್ತಿದ್ರು. ಅವ್ರ ಚಿಕ್ಕಪ್ಪನ್ಗೆ ಏನ್ ಬೇಕಿತ್ತು ಅಂದ್ರೆ ವೀರ್ವರ್ ಈ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನ್ಗೆ ಯಾವಾಗ್ಲೂ ತೊಂದರೆ ಕೊಡ್ತಾನೆ ಇದ್ರು. ಅವನೇನಾದ್ರೂ ಆಚೆ ಹೋದ್ರೆ ಅವನ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ ಅಂತ. ಹಾತಿ ಚಿಕ್ಕಪ್ಪ, ನನ್ ಮನೆ ಬಾಗ್ಲು ತೆಗ್ದೇ ಇದೆ, ನಾನ್ ಬರೋವರೆಗೂ ಸ್ವಲ್ಪ ನೋಡ್ಕೋತೀರಾ? ಹೋಗು ಮಗನೇ ಹೋಗು. ನಿನಗೆಂಥ ಗತಿ ಮಾಡ್ತೀನಿ ಅಂದ್ರೆ ಈ ಮನೆ ಎಲ್ಲ ಬಿಟ್ಟು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಪರಿಸ್ಥಿತಿಗೆ ತರ್ತೀನಿ. ಅಯ್ಯೋ ನನ್ ಮೇಕೆ ಎಲ್ಲೋ ಹೋಯ್ತು? ಚಿಕ್ಕಪ್ಪ, ನೀವ್ ನನ್ ಮೇಕೆ ನೋಡಿದ್ರಾ? ಅದು ಓಡ್ ಹೋಗಿರ್ಬೇಕು ಅಷ್ಟೇ ಅನ್ಸುತ್ತೆ. ವೀರ್ವರ್ ಚೆನ್ನಾಗಿ ಯೋಚನೆ ಮಾಡ್ದ. ಆಮೇಲೆ ಅವನ್ಗೆ ಗೊತ್ತಾಗೋಯ್ತು, ಈ ಕೆಲ್ಸ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ್ ಚಿಕ್ಕಪ್ಪ ಹಾತಿ ಸಿಂಗೆ ಅಂತ. ಅದಕ್ಕೆ ಅವನು ಒಂದು ಉಪಾಯ ಮಾಡ್ದ. ಮಗನೇ, ಈ ಚೀಲದಲ್ಲಿ ಏನಿದೆ? ಚಿಕ್ಕಪ್ಪ, ನಾನ್ ಕಳೆದೋಗಿದ್ದ ಮೇಕೆನ ತುಂಬಾ ಕಷ್ಟಪಟ್ಟು ಹುಡುಕ್ದೆ. ನನಗೆ ಹಣದ ಅವಶ್ಯಕತೆ ಇತ್ತು ಅಂತ ಅದನ್ನ ಸಂತೆನಲ್ಲಿ ಮಾರ್ಬಿಟ್ಟೆ. ಅದ್ರ ಬದ್ಲಿಗೆ ನನಗೆ 4 ಚೀಲದಷ್ಟು ಹಣ ಸಿಕ್ತು. ಕಾಡ್ಗೆ ಓಡಿಸಿದ ಮೇಕೆನು ಸಿಕ್ಬಿಡ್ತು, ಅದರ ಜೊತೆಗೆ 3 ಚೀಲದ ನಾಣ್ಯಗಳು ಬೇರೆ ಸಿಕ್ತಾ. ಆಗ ಇದಂತೂ ತುಂಬಾ ಒಳ್ಳೆ ವಿಷಯನೇ. ಇಲ್ಲಿ ಕಮ್ಮಿ ದುಡ್ಡಿಗೆ ತಗೊಂಡು ಅಲ್ಲಿ ಜಾಸ್ತಿ ದುಡ್ಡಿಗೆ ಮಾರ್ಬಿಟ್ಟು ಬರ್ತೀನಿ, ಆಮೇಲೆ ಹಬ್ಬ ಮಾಡ್ತೀನಿ. ಹಾತಿ ಸಿಂಗ್ ವೀರ್ವರ್ನ ಮಾತನ್ನ ನಂಬ್ಕೊಂಡು ಸಂತೆಯಿಂದ 30-40 ಕುರಿಗಳನ್ನ ಕೊಂಡ್ಕೊಂಡು ಹಳ್ಳಿಗೆ ಹೋದ. ಆದ್ರೆ ಅವನ್ ಕುರಿಗಳನ್ನ ಮಾರಕ್ ಹೋದಾಗ ಅದ್ರ ತಕ್ಕಂತ ಬೆಲೆನೇ ಸಿಗ್ಲಿಲ್ಲ. ಅದಕ್ಕೆ ಅವನ್ಗೆ ಕೋಪ ಬಂತು. ಅವನ್ ನನ್ನನ್ನೇ ಮೂರ್ಖನನ್ನಾಗಿ ಮಾಡದ್ನ, ಅವನನ್ನಂತೂ ನಾನ್ ಬಿಡೋದಿಲ್ಲ.
ಇದೇನಿದು? ನನ್ನ ಪ್ರೀತಿ ಅಳಿಯನ ಮನೆ. ಅಯ್ಯೋ, ಇದೆಲ್ಲ ಹೇಗಾಯ್ತು? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಎಲ್ಲ ಸುಟ್ಟು ಭಸ್ಮ ಆಗೋಯ್ತು. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ಮನೆ ಸುಟ್ಟು ಹೋಗಿರೋದನ್ನ ನೋಡಿ ಬೀರ್ವರ್ಗೆ ತುಂಬಾ ಅಳು ಬಂತು. ಈ ಘಟನೆ ನಡೆದ್ಮೇಲೆ ಅವನು ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಸುಟ್ಟಿರೋ ಮನೆ ಬೂದಿ ಎಲ್ಲ ತಗೊಂಡು ಹೊರಟೇ ಬಿಟ್ಟ. ಅಯ್ಯೋ, ಇವನ್ ಯಾಕೆ ಇಲ್ಲಿ ಬಂದ್ ಕೂತ್ಕೊಂಡ? ಬಾ ಹೋಗ್ ವಿಚಾರ್ಸೋಣ. ಏನಪ್ಪ ವಿಷಯ? ನಿನ್ನ ಯಾವತ್ತೂ ನಾ ನೋಡೇ ಇಲ್ವಲ್ಲ. ಅದ್ ಸರಿ, ಈ ಬೂದಿನ ಯಾಕೆ ಇಟ್ಕೊಂಡು ಇಲ್ಲಿ ಕೂತಿದ್ಯಾ? ನಿಮ್ಗಿದು ಬೂದಿ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ಇದು ಇಡೀ ಜಗತ್ತು. ಏನೋ ಇಡೀ ಜಗತ್ತ? ಅಂದ್ರೆ ಇದು ಒಂದು ಪವಿತ್ರವಾದ ಬೂದಿ ಅನ್ಸುತ್ತೆ. ಪವಿತ್ರವಾದ ಬೂದಿನ? ಒಳ್ಳೇದು. ನಾನು ಇದನ್ನ ಸ್ವಲ್ಪ ತಗೊಂಡು ಹೋಗ್ಬೋದಾ? ನಾನೊಂಚೂರು ನಾಣ್ಯಗಳು ತಗೊಳ್ಳ? ಇಲ್ಲ, ಖಂಡಿತ ಇಲ್ಲ. ಸರಿ, ಹಾಗಿದ್ರೆ ನಿಮ್ಗೆ ಮಾರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ಚಿಟಿಕೆ ಅಷ್ಟೇ ಕೊಡಿ. ನನಗೂ ಸ್ವಲ್ಪ ಕೊಡಪ್ಪ. ನಾನ್ ಕೇಳ್ಪಟ್ಟಿದ್ದೆ ಈ ಸ್ವಲ್ಪ ಬೂದಿಯಿಂದ ದೊಡ್ಡ ಚಮತ್ಕಾರ ಆಗತ್ತೆ ಅಂತ. ಈಗ ಈ ದುಡ್ಡನ್ನ ಬೇಡ ಅಂತ ಹೇಳಬೇಡ. ಈಗ ವೀರ್ವರ್ನ ನಿಜವಾಗ್ಲೂ ಸ್ವಾಮೀಜಿ ಅಂದ್ಕೊಂಡು ಅವನ್ ಕೈಯಿಂದ ಚಿಟ್ಟಿಗೆ ಬೂದಿ ತಗೊಳ್ಳೋದಿಕ್ಕೆ ಜನಗಳೆಲ್ಲ ಸಾಲಾಗಿ ನಿಂತಿದ್ರು. ಆ ಬೂದಿ ತಗೊಳ್ಳೋದಿಕ್ಕೋಸ್ಕರ ಅಲ್ಲಿ ಬರ್ತಿದ್ದ ಜನ ಎಲ್ಲ ಅವನ್ಗೆ ದಕ್ಷಿಣೆ ಕೊಡಕ್ಕೂ ಶುರು ಮಾಡ್ಕೊಂಡ್ರು. ಕೆಲವೇ ದಿನಗಳಲ್ಲಿ ಜನಗಳು ಕೊಡ್ತಾ ಇದ್ದ ನಾಣ್ಯಗಳನ್ನೆಲ್ಲ ವೀರ್ವರ್ ಸೇರ್ಸಿಟ್ಟಿದ್ದ. ಆಮೇಲೆ ಇದನ್ನೆಲ್ಲ ತಗೊಂಡು ಅವನು ತನ್ನ ಊರಿಗೆ ಹೊರಟೇ ಹೋದ. ಅವನ್ ಮಾತುಗಳನ್ನ ಕೇಳಿ ಅವನ್ ಚಿಕ್ಕಪ್ಪ ಹಾತಿ ಸಿಂಗ್ ಆಶ್ಚರ್ಯಪಟ್ಟ. ನಿನ್ನ ಇಷ್ಟು ಚಿಕ್ಕ ಮನೆ ಬೂದಿಯಿಂದ ಅಷ್ಟೊಂದು ದುಡ್ಡು ಸಿಗುತ್ತೆ ಅಂತಂದ್ರೆ, ಒಂದ್ ವೇಳೆ ನನ್ನ ಮನೆ ಸುಟ್ಟು ಹೋಗಿ ಆ ಬೂದಿಯಿಂದ ದುಡ್ಡು ಮಾಡಿದ್ರೆ ನಾನು ಇಡೀ ಊರಲ್ಲಿ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ಹಾತಿ ಸಿಂಗ್ ಅವನ್ ಮನೆಗೆ ಬೆಂಕಿ ಹಚ್ಚಿ ಆ ಬೂದಿನ್ ತಗೊಂಡು ಅವನ ಊರಿಗೆ ಹೊರಟೇ ಹೋದ. ಈ ಗಂಟುಗಳಲ್ಲಿ ಏನಿದೆ ಅಣ್ಣ? ಬೂದಿ. ಬೂದಿನ? ಅಯ್ಯೋ, ಇನ್ನೊಬ್ಬ ಬಂದ ಬೂದಿ ಮಾರೋದಕ್ಕೆ. ನಾ ಸುಮ್ನೆ ಬಿಡಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯಾ. ಈ ಬೂದಿ ಯಾವ ಚಮತ್ಕಾರನೋ ಮಾಡೋದಿಲ್ಲ. ಮತ್ತೆ ನನ್ನ ಮೂರ್ಖನಾಗಿ ಮಾಡಿದ್ಯಾ? ಈ ಸಲ ಅವನಿಗೊಂದು ಗತಿ ಕಾಣಿಸ್ದೆ ನಾನಂತೂ ಸುಮ್ನೆ ಬಿಡಲ್ಲ. ಖಂಡಿತ ಸುಮ್ನೆ ಬಿಡಲ್ಲ. ಒಂದ್ ಗತಿ ಕಾಣಿಸ್ತೀನಿ. ಕೆಲವು ದಿನಗಳ ನಂತರ ಹಾತಿ ಸಿಂಗ್ ತಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡೋ ನಾಟಕ ಆಡೋದಿಕ್ಕೆ ವೀರ್ವರ್ನ ಒಂದು ನೀರಿರೋ ಜಾಗದ ಹತ್ರ ಕರ್ಕೊಂಡ್ ಹೋದ. ಅಲ್ಲೋಡು, ಮತ್ಸ್ಯ ಕನ್ಯೆ. ಕಾಪಾಡಿ, ನನಗೆ ಈಜೋದಿಕ್ ಬರೋದಿಲ್ಲ. ನನಗದ್ ಗೊತ್ತಿತ್ತು. ಈಗ ನೀನು ಮತ್ಸ್ಯ ಕನ್ಯೆನ ಭೇಟಿ ಮಾಡು. ಇಲ್ಲಿಂದ ಕೆಳಗ್ ಹೋದವನು ಇದುವರೆಗೂ ಬಂದಿದ್ದ ಇತಿಹಾಸದಲ್ಲೇ ಇಲ್ಲ. ನಿನ್ ಕತೆ ಮುಗೀತು. ವೀರ್ವರ, ನೀನು ಮತ್ತೆ ಈ ಹುಡುಗಿ ಯಾರು? ರಾಜ್ಕುಮಾರಿ, ನೀನು ನಮ್ ಚಿಕ್ಕಪ್ಪನ ಹತ್ರ ಆಶೀರ್ವಾದ ತಗೋ. ನಮಸ್ಕಾರ ಚಿಕ್ಕಪ್ಪ. ರಾಜ್ಕುಮಾರಿ, ಇದೆಲ್ಲ ಏನ್ ನಡೀತಾ ಇದೆ? ನಾನ್ ನಿನ್ಗೆ ಹೇಳಿದ್ನಲ್ಲ ರಾಜ್ಕುಮಾರಿ, ನಮ್ ಚಿಕ್ಕಪ್ಪ ಎಲ್ಲ ಮರ್ತ್ ಹೋಗ್ತಾರೆ ಅಂತ. ಇವ್ರನ್ನ ನೀರೊಳಗಡೆ ತಳ್ಳಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗ್ ಗೊತ್ತಿಲ್ಲ, ನೀವ್ ಇವ್ರನ್ನ ನೀರಲ್ಲಿ ಮುಳುಗೋದಕ್ಕೆ ಅಂತ ಬಿಟ್ಟಿದ್ದಕ್ಕೆ ನನ್ ಜೀವನನೇ ಬದಲಾಗೋಯ್ತು. ನಾನಾ? ಅಲ್ಲ, ಅದ್ ಹೇಗೆ? ನೀರಿನೊಳಗಡೆ ಒಂದು ರಾಜ್ಯನೇ ಇದೆ. ಅಲ್ಲಿರುವಂತ ರಾಜ್ಕುಮಾರಿ ಅರಮನೆಗೆ ಹೋಗಿ ನಾನು ಬಿದ್ದೆ. ಇವರು ನನ್ನನ್ನ ಕಾಪಾಡಿದ್ ಮಾತ್ರ ಅಲ್ಲ, ನನ್ ಜೊತೆ ನಾಳೆ ಮದುವೆ ಕೂಡ ಮಾಡ್ಕೋತಾ ಇದ್ದಾರೆ. ಅರಮನೆಯಲ್ಲಂತೂ ದೊಡ್ಡ ನಿಧಿ ಇದೆ.
ಅರಮನೆಯ ಎಲ್ಲಾ ದಿಕ್ಕುಗಳಲ್ಲೂ ಚಿನ್ನ ಬೆಳ್ಳಿ ಒಡವೆಗಳೆಲ್ಲ ಇದೆ. ಹೌದಾ? ನೀವ್ ನಮ್ಮ ಅರಮನೆಗೆ ಖಂಡಿತ ಬರ್ಲೇಬೇಕು. ಹಾತಿ ಸಿಂಗ್ನ ತಲೆಯಲ್ಲಿ ವೀರ್ವರ್ ದುರಾಸೆಯ ಬೀಜ ಬಿತ್ತಿದ್ನೋ ಅವನು ತುಂಬಾ ಹೊತ್ತು ಅದನ್ನ ಮನ್ಸಲ್ಲೇ ಇಟ್ಕೊಂಡು ತಡ್ಕೊಳಕ್ಕಾಗ್ಲಿಲ್ಲ. ಅವನಿನ್ನು ತುಂಬಾ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆಯಿಂದ ನೀರಿರೋ ಜಾಗಕ್ಕೆ ಹೋಗಿ ನೀರೊಳಗೆ ಧುಮುಕೆ ಬಿಟ್ಟ. ಅಲ್ಲಿಂದ ಅವನು ಹೊರಗ್ ಬರೋಕೆ ಆಗ್ಲಿಲ್ಲ. ಅಯ್ಯೋ ಚಿಕ್ಕಪ್ಪ, ಬೇಗ ಹೋಗಿ, ನಿಧಿ ನಿಮ್ಗೋಸ್ಕರ ಕಾಯ್ತಾ ಇದೆ. ನಿಧಿ ನನ್ನ ಜೀವನ ಕಾಪಾಡಿ ಮತ್ತೆ ರಾಜ್ಕುಮಾರಿಯಾಗಿ ನಾಟಕ ಮಾಡಕ್ ಒಪ್ಕೊಂಡು ನನ್ನ ಜೀವನದಲ್ಲಿದ್ದಂತ ಮುಳ್ಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡಿದಕ್ಕೆ ತುಂಬಾ ಧನ್ಯವಾದ. ಹಾಗಾದ್ರೆ ಅರಮನೆ, ರಾಜ್ಕುಮಾರಿ ಇದೆಲ್ಲ ಅವ್ನ್ ನಾಟಕ ಮಾಡಿದ್ನಾ? ಖಂಡಿತವಾಗ್ಲು. ಇದಕ್ಕೂ ಮೊದ್ಲು ಹಾತಿ ಸಿಂಗ್ ತರ ಆ ಗುಂಡಿ ಇನ್ನು ದೊಡ್ಡದಾಗಿ ತುಂಬಾ ತೊಂದರೆ ಆಗ್ಬಿಡುತ್ತೆ. ಆಮೇಲೆ ಅದ್ರೊಳಗಡೆ ನಾನೇ ಬಿದ್ದೋಗ್ಬಿಡ್ತೀನಿ. ಅದಕ್ಕೂ ಮುಂಚೆ ಮೊದ್ಲು ಹೋಗಿ ಅದನ್ನ ಮುಚ್ಚುತ್ತೀನಿ. ಹೋಗು ಹೋಗು, ಬೇಗ ತುಂಬ್ಕೊಂಡ್ ಬಾ. If you like this video, subscribe to our channel Murthy Media. ಮಾತು ಮಾತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದುವೆ ಪಿಸು ಮಾತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿದ ಕಥೆಯು ಅರಗದಿನ ಕಥೆಯು, ನಾನು ಅದೇ ಪರಿಮಳ ಹಳೆದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡೆವೆ, ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗ